ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇಂದ್ರ ಸರ್ಕಾರ ಇದೇ ಏಪ್ರಿಲ್ 1ರಿಂದ ಜನಗಣತಿ ನಡೆಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಮನೆ ಮನೆಗೆ ಬಂದು ಗಣತಿ ಮಾಡೋದಕ್ಕೆ ಕೇಂದ್ರ ಅಸ್ತು ಅಂತ ಇದೆ. ಬುಧವಾರದಿಂದ 2027ರ ಜನಗಣತಿಯ ಮೊದಲ ಹಂತ ಶುರುವಾಗಲಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬುಧವಾರ ಪ್ರಾರಂಭ ಆಗುತ್ತೆ ಮೊದಲ ಹಂತದ ಗಣತಿ. ಏಪ್ರಿಲ್ 1ರಿಂದ ಏಪ್ರಿಲ್ 15ರ ತನಕ ಕೂಡ ಈ ಜನಗಣತಿ ನಡೆಸ್ತಾರೆ. ಕೇಂದ್ರ ಸರ್ಕಾರದಿಂದ ಆಗೋದು ಇದು. ಕರ್ನಾಟಕದಲ್ಲಿ ಸ್ವಯಂ ಗಣತಿಗೆ ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. 15 ದಿನಗಳ ಕಾಲ ನಿಮ್ಮ ಗಣತಿಯನ್ನ ನೀವೇ ಮಾಡಿಕೊಳ್ಳಬಹುದಂತೆ. ಕೇಂದ್ರ ಸರ್ಕಾರದಿಂದ ನಡೆಯಲಿದೆ ಮನೆ ಪಟ್ಟಿ ಮತ್ತು ಮನೆ ಗಣತಿ. ನಿಮ್ಮ ವಿವರವನ್ನ ಸಂಪೂರ್ಣ ಗೌಪ್ಯವಾಗಿಡುತ್ತೆ ಸರ್ಕಾರ. ಯಾವ ಮಾಹಿತಿ ಕೂಡ ಲೀಕ್ ಆಗಲ್ಲ. ಸ್ವಯಂ ಗಣತಿ ಮಾಡ್ಕೊಳ್ಳೋದಕ್ಕೆ ಆಗದಿದ್ರೆ ಟೆನ್ಷನ್ ಅನ್ನ ತಗೊಳ್ಬೇಕಾಗಿಲ್ಲ. ನಿಗದಿತ ಅವಧಿಯಲ್ಲಿ ಗಣತಿದಾರರು ನಿಮ್ಮ ಮನೆಗೆ ಬರ್ತಾರೆ. ಗಣತಿ ಮಾಡೋದಕ್ಕೆ ನೀವು ಅವಾಗ ಮಾಹಿತಿ ಕೊಟ್ರೆ ಸಾಕು. ಸ್ವಲ್ಪ ಎಜುಕೇಟೆಡ್ ಪೀಪಲ್, ಇಲ್ಲ ನಾವು ವೆಬ್ಸೈಟ್ ಮೂಲಕ ನಮ್ಮ ಮಾಹಿತಿ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ, ನಾವೇ ಸ್ವಯಂ ಪ್ರೇರಿತವಾಗಿ ಗಣತಿ ಮಾಹಿತಿಯನ್ನ ಕೊಟ್ಬಿಡ್ತೀವಿ ಅಂತ ಮುಂದೆ ಬರೋರ್ಗೂ ಕೂಡ ಅವಕಾಶವನ್ನ ಈ ಬಾರಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಸೊ ಹಂಗಾಗಲ್ಲ ಅಂದರೆ ನಮಗೆ ಕೊಡೋಕ್ಕಾಗಲ್ಲ ರೀ, ನಾವು ಯಾಕೆ ಮಾಡ್ಕೊಳ್ಬೇಕು, ನಮ್ಮ ಮನೆಗೆ ಬರಲಿ ಬಿಡಿ, ಆವಾಗ ನಾವು ಮಾಹಿತಿ ಕೊಡ್ತೀವಿ ಅಂದರೂ ಡೋಂಟ್ ವರಿ, ನಿಮ್ಮ ಮನೆಗೆ ಗಣತಿದಾರರು ಬರ್ತಾರೆ. ಆಗ ಸರಿಯಾಗಿ ಮಾಹಿತಿ ಕೊಟ್ಟರೆ ಸಾಕು. ನಿಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿವರವನ್ನು ಭರ್ತಿ ಮಾಡಿಕೊಳ್ಳುವಂಥ ಸರ್ವೆ ಕಾರ್ಯ ಆಗಿರುತ್ತೆ. ವಿವರ ಸಲ್ಲಿಸಿದ ನಂತರ ನೀವು SCID ಸ್ವೀಕಾರ ಮಾಡ್ತೀರಿ. ನಿಮ್ಮ SCIDಯನ್ನು ಸುರಕ್ಷಿತವಾಗಿಟ್ಕೊಳ್ಬೇಕಾಗುತ್ತೆ. ಅದನ್ನು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಇದು ಜನರ ಜವಾಬ್ದಾರಿ. ಗಣತಿದಾರರು ಭೇಟಿ ನೀಡಿದಾಗ ಆ ಐಡಿಯನ್ನು ನೀವು ತೋರಿಸೋದು ಕೂಡ ಬಹಳ ಕಡ್ಡಾಯ ಆಗಿರುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಕೇಂದ್ರ ಹೇಳ್ತಾ ಇದೆ. ಈ ನಿಯಮಗಳನ್ನು ಜನನೂ ಫಾಲೋ ಮಾಡಬೇಕು. ಗಣತಿದಾರರು ಬಂದಾಗ ಏನು ಪ್ರಶ್ನೆಗಳನ್ನು ಕೇಳ್ತಾರೋ ಅದಕ್ಕೆ ಸರಿಯಾದ ಮಾಹಿತಿನ ಕೊಡಬೇಕು. ಇದೇ ಏಪ್ರಿಲ್ 1ರಿಂದ ಈ ಎಲ್ಲ ಸರ್ವೆ ಕಾರ್ಯಗಳು ಆರಂಭ ಆಗುತ್ತೆ. ಜನಗಣತಿ ಪ್ರಾರಂಭ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ.